ಶ್ರೀ ತಿಪ್ಪೇಸ್ವಾಮಿರವರಿಗೆ ಧನ್ಯವಾದಗಳನ್ನು ಹೇಳ್ತಾ ದಯವಿಟ್ಟು ಗಣ್ಯಾತಿ ಗಣ್ಯರೆಲ್ಲರೂ ವಿಶ್ರಮಿಸಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಮುಂದಿನ ಕಾರ್ಯಕ್ರಮ ಭಾಷಣ. ಸನ್ಮಾನ್ಯ ಶ್ರೀ ಶುಭವೀರ್ ಜೈನ್ ಬಿ, ನ್ಯಾಯಾಧೀಶರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು. ದಯವಿಟ್ಟು ಈ ಕಾರ್ಯಕ್ರಮವನ್ನು ಕುರಿತು 2 ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಒಂದು ಮಾತಿದೆ, ಜೀವನ ಬದಲಾಯಿಸಲಿಕ್ಕೆ ಸಮಯ ಇದೆ, ಆದರೆ ಸಮಯ ಬದಲಾಯಿಸಲಿಕ್ಕೆ ಮತ್ತೆ ಜೀವನ ಸಿಗಲ್ಲ. ಹೀಗೆ ಮಕ್ಕಳ, ವಿದ್ಯಾರ್ಥಿಗಳ ಜೀವನವನ್ನು ಬದಲಾಯಿಸಲಿಕ್ಕೆ ತಮ್ಮ ಜೀವನದ ಎಲ್ಲ ಸಮಯವನ್ನು ಮೀಸಲಾಗಿಟ್ಟಂತಹ ಅಧ್ಯಾಪಕರಿಗೆ ಖಂಡಿತ ನಾವು ಚಿರಋಣಿಗಳಾಗಿರಬೇಕು. ಅಂಥ ಅಧ್ಯಾಪಕರನ್ನು ರಾಜ್ಯದ ಮೂಲೆ ಮೂಲೆಗಳಿಂದ ಹುಡುಕಿ ಇಂದು ಇಲ್ಲಿ ಸನ್ಮಾನ ಮಾಡುತ್ತಿರುವಂತಹ ಕರ್ನಾಟಕ ಪ್ರೆಸ್ ಕ್ಲಬ್ನ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣ ಶಿಕ್ಷಣ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಅಭಿನಂದನಾರ್ಹರಾಗಿದ್ದಾರೆ. ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಆತ್ಮೀಯರೇ, ದೇವರು ಪ್ರತಿ ಮನುಷ್ಯನಿಗೆ ಒಂದು ಅವಕಾಶ ಕೊಡ್ತಾನೆ. ಆ ಅವಕಾಶವನ್ನು ಆತ ಸದುಪಯೋಗಪಡಿಸ್ಕೋಬೇಕು. ನಾನು ಕಾಲೇಜ್ ವಿದ್ಯಾರ್ಥಿಯಾಗಿದ್ದಾಗ NCCಯಲ್ಲಿದ್ದೆ. ಅಂಥ ಸಮಯದಲ್ಲಿ ಕಾವೇರಿ ನದಿಯ ಉಗಮ ಸ್ಥಾನವಾದ ತಲಕಾವೇರಿಯಲ್ಲಿ ತೀರ್ಥೋದ್ಭವದ ಸಮಯದಲ್ಲಿ ಪೊಲೀಸ್ನವರಿಗೆ ಸಹಾಯ ಮಾಡಲಿಕ್ಕೆ ಯಾರು ಬರ್ತೀರಾ ಅಂತ ಕೇಳಿದರು. ಆಗ ಅದು ಒಂದು ಅವಕಾಶ ಸಿಕ್ಕಿದೆ, ನೋಡೋಣ ಅಂಥೇಳಿ ನಾನು ಹೋದೆ. ಈಗ ಕಾವೇರಿ ನದಿ ಉದ್ಭವ ಆಗುವಂಥ ಸ್ಥಳದಲ್ಲಿ ಅಭಿವೃದ್ಧಿಗೊಳಿಸಿ ಅದು ಒಂದೇ ಮಟ್ಟದಲ್ಲಿ ಇರುವಂತೆ ಮಾಡಿದ್ದಾರೆ. 1978 ಆಗಲಿ 79ರಲ್ಲಾಗಲಿ ಅಲ್ಲಿ 3 ಹಂತದ ಮೆಟ್ಲುಗಳಿದ್ದವು. ಕೆಳ ಹಂತ, ಮಧ್ಯದ ಹಂತ ಹಾಗೂ 3ನೇ ಹಂತ ಅಂತಿತ್ತು. ನಮಗೆ NCCಯ ಕ್ಯಾಡೆಟ್ಸ್ಗಳಿಗೆ ಕೆಳಗಿನ ಹಂತವನ್ನು ಕೊಟ್ಟಿದ್ದರು. ಹಾಗಾಗಿ ಅಲ್ಲಿ ತೀರ್ಥೋದ್ಭವ ಸಂದರ್ಭದಲ್ಲಿ ಆ ತೀರ್ಥೋದ್ಭವವನ್ನು ಕಣ್ಣಾರೆ ಕಾಣುವಂಥ ಅವಕಾಶ ನನಗೆ ಸಿಕ್ತು. ಆತ್ಮೀಯರೇ, ನಿಮಗೆಲ್ಲ ಗೊತ್ತಿದೆ, ಮದುಮಗ ಮಂಟಪಕ್ಕೆ ಹೋಗಬೇಕು ಅಂತಾದರೆ ಕಾರ್ನಲ್ಲಿ ಹೋಗ್ತಾನೆ, ಇಲ್ಲ ಕುದುರೆ ಮೇಲೆ ಹೋಗ್ತಾನೆ. ಯಾಕೆ? ಅದು ದೇವರು ಆತನಿಗೆ ಕೊಟ್ಟಂಥ ಕೊನೆಯ ಅವಕಾಶ. ತಪ್ಪಿಸ್ಕೊಳ್ಳೋದಿದ್ದರೆ ತಪ್ಪಿಸ್ಕೊ ಅಂತೇಳಿ. ಆದರೆ ನಮ್ಮ ಈ ಶಿಕ್ಷಕರೆಲ್ಲ ತನಗೆ ಸಿಕ್ಕಿದ ಅವಕಾಶವನ್ನೆಲ್ಲ ವಿದ್ಯಾರ್ಥಿಗಳ ಏಳಿಗೆಗಾಗಿಯೇ ವಹಿಸಿದ್ದಾರೆ. ಹಾಗಾಗಿ ಅವರು ಖಂಡಿತವಾಗಿಯೂ ಅಭಿನಂದನಾರ್ಹರು. ನಾನು SLCವರೆಗೆ ಕನ್ನಡ ಮೀಡಿಯಮಲ್ಲೇ ಓದಿದ್ದೇನೆ. ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ಪಡೆದಿದ್ದೇನೆ. ನಮ್ಮ ಶಿಕ್ಷಣದಲ್ಲಿ ಟೀಚರ್ಗಳು ಹೇಗಿದ್ದರು ಅಂತೇಳಿದರೆ ನಾನು ಕಿವಿ ಮುಟ್ಟಿ ನೋಡಿದರೆ ಗೊತ್ತಾಗುತ್ತೆ. ನನಗೆ ಅಮೀಬಾ ಒಂದು ಬಿಟ್ಟರೆ ಬೇರೆ ಯಾವ ಚಿತ್ರನೂ ಬರೀಲಿಕ್ಕೆ ಬರ್ತಾ ಇರಲಿಲ್ಲ. ಹಾಗಾಗಿ ನಾನು ಸೈನ್ಸ್ನಲ್ಲಿ ಸ್ವಲ್ಪ ಹಿಂದೆ ಇದ್ದೆ. ಉಳಿದ ಸಬ್ಜೆಕ್ಟ್ಗಳಲ್ಲಿ ಸ್ವಲ್ಪ ಮಾರ್ಕ್ ಜಾಸ್ತಿ ತಗೊಂಡ್ರೂ ಸೈನ್ಸಲ್ಲಿ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಬರ್ತಿತ್ತು. ಅಂಥ ಸಂದರ್ಭದಲ್ಲಿ ನಿನಗೆ ಜಾಸ್ತಿ ಮಾರ್ಕ್ ತಗೊಳ್ಳಿಕ್ಕೆ ಬರುತ್ತೆ, ಇದರಲ್ಲಿ ಯಾಕೆ ನೀನು ಮಾರ್ಕ್ ತೆಗಿಲಿಲ್ಲ ಅಂತ ನನ್ನ ಕಿವಿ ಹಿಂಡಿ ಈಗಲೂ ತುಂಬ ಮೆತ್ತಗೇ ಇದೆ. ಆತ್ಮೀಯರೇ, ಮಣ್ಣಿನಿಂದ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಆ ಹಸಿ ಗೋಡೆಗೆ ಒಂದು ಕಲ್ಲನ್ನು ಎಸೆದ್ರೆ ಅಂತಾದರೆ ಆ ಕಲ್ಲು ಆ ಮಣ್ಣಿನ ಗೋಡೆಯಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಅದೇ ರೀತಿ ಅತ್ಯಂತ ಸಣ್ಣ ಮಕ್ಕಳಿಗೆ ಶಿಕ್ಷಕರು ಏನು ಬೋಧನೆಯನ್ನು ಮಾಡ್ತಾರೋ ಅದು ಅವರ ಜೀವನದಲ್ಲಿ ಕೊನೆಯವರೆಗೂ ಅಚ್ಚಳಿಯದೆ ಮನಸ್ಸಲ್ಲಿ ಉಳಿದಿರ್ತದೆ. ಹಾಗೆಯೇ 12 ವರ್ಷದ ಒಳಗಿನ ಮಕ್ಕಳಿಗೆ
ನೀವು ಏನನ್ನು ಹೇಳಿಕೊಟ್ರೂ ಸಹಿತ ಅದನ್ನು ಆ ಮಕ್ಕಳು ಫಾಸ್ಟಾಗಿ ಗ್ರಾಸ್ ಮಾಡಿಕೊಂಡು ಅದನ್ನು ಉಳಿಸ್ಕೋತಾರೆ. ಅಂತಹ ಶಿಕ್ಷಣವನ್ನು ಈಗಿನ ಟೀಚರ್ಗಳು ನೀಡ್ತಾ ಇದ್ದಾರೆ. ಅದು ನಮಗೆ ಖುಷಿಯಾದ ವಿಷಯ ಆಗಿದೆ. ನಾವೆಲ್ಲ ಅದೃಷ್ಟವಂತರು. ನಮ್ಮ ಶಾಲೆಯಲ್ಲಿ ಯಾವುದೇ ಒಂದು ವಿಷಯವನ್ನು ಹೇಳಿಕೊಡುವಾಗ ಅದಕ್ಕೊಂದು ಕತೆ ಕಟ್ಟಿ ಹೇಳಿಕೊಡ್ತಾಯಿದ್ರು. ಧನ ಹಾಗೂ ದನ, ಒಂದು ಬಿಂದು ಅಥವಾ ಒಂದು ದಾಕ್ಕೆ ಬಾಲ ಕೊಡುವಂಥದ್ದು ಮಾತ್ರ ವ್ಯತ್ಯಾಸ. ಆದರೆ ಅದನ್ನು ಹೇಳಿಕೊಡುವ ರೀತಿ ಮಾತ್ರ ಬೇರೆಯಾಗಿತ್ತು. ಮಕ್ಕಳಿಗೆ ಹೇಳಿಕೊಡ್ಬೇಕು ಅಂತಾರೆ, ನೀನು ಧನ ಅಂತ ಬರೆದ್ರೆ, ಸರಿಯಾಗಿ ಬರೆದ್ರೆ ನಿನ್ನ ಜೀವಮಾನ ಇಡೀ ನೀನು ಹಣಕಾಸಿನ ಪ್ರಾಬ್ಲಮ್ ಇರೋದಿಲ್ಲ. ಆದರೆ ಬರೀ ತಪ್ಪಾಗಿ ದನ ಅಂತ ಬರೆದ್ರೆ ನೀನು ದನ ಕಾಯಿಸ್ಲಿಕ್ಕೆ ಲಾಯಕ್ ಅಂತ ಹೇಳ್ತಾಯಿದ್ರು. ನಮಗೆ ಹೈಸ್ಕೂಲಲ್ಲಿ ಒಂದು ಎಚ್ ಸುಬ್ರಹ್ಮಣ್ಯ ಭಟ್ ಅಂತೇಳಿ ಒಂದು ಮೇಷ್ಟ್ರಿದ್ದು. ಅವರು ಇಂಗ್ಲೀಷ್ ಪಾಠ ಮಾಡ್ತಾಯಿದ್ರು. ಇಂಗ್ಲೀಷ್ ಪಾಠ ಮಾಡುವಾಗಲೂ ಸಹಿತ ಒಂದು ಸೆಂಟೆನ್ಸ್ ಬರೆದ್ರೆ ಅಲ್ಲಿ ಕೊಮಕ್ಕೆ ಸಹಿತ ಒಂದು ವ್ಯಾಲ್ಯೂ ಇದೆ ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ. ಒಂದು ಜಡ್ಜ್, ನ್ಯಾಯಾಧೀಶ ಶಿಕ್ಷೆ ಕೊಡುವಂಥ ಸಂದರ್ಭದಲ್ಲಿ ಹ್ಯಾಂಗ್ ಹಿಮ್ ನಾಟ್ ಲೆಟ್ ಹಿಮ್ ಗೋ ಅಂತ ಬರೆದಿರ್ತಾರೆ. ಇದರಲ್ಲಿ ಯಾವುದಾದ್ರೂ ಸರಿಯಾದ ಮೀನಿಂಗನ್ನು ಕಂಡುಕೊಳ್ಳಿಕ್ಕೆ ಆಗುತ್ತಾ? ಅದನ್ನೇ ಹ್ಯಾಂಗ್ ಹಿಮ್ ನಾಟ್ ಲೆಟ್ ಹಿಮ್ ಗೋ ಅಂತ ಹೇಳಿದರೆ ಅದಕ್ಕೆ ಒಂದು ಅರ್ಥ ಬರ್ತದೆ. ಅದೇ ರೀತಿ ಹ್ಯಾಂಗ್ ಹಿಮ್ ನಾಟ್ ಲೆಟ್ ಹಿಮ್ ಗೋ ಅಂತ ಹೇಳಿದರೆ ಅದಕ್ಕೆ ಬೇರೆಯೇ ಅರ್ಥ ಬರುತ್ತೆ. ಹಾಗಾಗಿ ಕೊಮಕ್ಕೆ ಸಹಿತ ಎಷ್ಟು ಬೆಲೆ ಇದೆ ಅಂಥೇಳಿ ಗೊತ್ತಿರ್ತದೆ. ಇಂಗ್ಲೀಷ್ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಕಷ್ಟ ಆಗುತ್ತೆ. ಪ್ರತಿಯೊಂದು ವರ್ಡಿಗೂ ಇಂಗ್ಲೀಷ್ನಲ್ಲಿ ಸ್ಪೆಲ್ಲಿಂಗನ್ನು ಕರೆಕ್ಟಾಗಿ ಹೇಳಿರಬೇಕು. ಒಬ್ಬ ಪ್ರಸಿದ್ಧ ಯೋಗ ಗುರು ಇದ್ದರು. ಅವರು 1,00,000 ಪುಸ್ತಕವನ್ನು ಪ್ರಿಂಟ್ ಮಾಡಿಸಿದರು. ಅದರ ಹೆಸರು ಕೇಳಿಯೇ ಮದುವೆಯಾದ ಗಂಡಸರೆಲ್ಲ ಮುಗಿಬಿದ್ದು ಅದನ್ನು ಪರ್ಚೇಸ್ ಮಾಡಿದರು. ಪರ್ಚೇಸ್ ಮಾಡಿ ಆದಮೇಲೆ ಅದನ್ನು ಓದಿ ಆದಮೇಲೆ ಗೊತ್ತಾಯ್ತು ಅವರಿಗೆ, ಎಲ್ಲಿಯೋ ಇದರ ಟೈಟ್ಲ್ ಹೆಸರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು ಅಂತ. ಆ ಪುಸ್ತಕದ ಟೈಟ್ಲ್ ಏನಿಗೆ ಇತ್ತು ಅಂದರೆ, ಹೆಸರು ಏನಿತ್ತು ಅಂತ ಹೇಳಿದರೆ ಹೌ ಟು ಮೆಂಡ್ ಯುವರ್ ವೈಫ್ ಅಂತ ಇತ್ತು. ಆದರೆ ಅದನ್ನು ಓದಿ ಆದಮೇಲೆ ಗೊತ್ತಾಯಿತು ಅದು ತಪ್ಪಿದೆ, ಅದು ಹೌ ಟು ಮೆಂಡ್ ಯುವರ್ ಲೈಫ್ ಆಗಬೇಕಿತ್ತು. ಈಗ ಅಕ್ಷರ ದಾಸೋಹದ ವ್ಯವಸ್ಥೆ ಸರ್ಕಾರ ಮಾಡಿದೆ. ಆದರೆ ಒಬ್ಬ ಟೀಚರ್ ಮಕ್ಕಳ ಮೇಲಿನ ಒಳ್ಳೆಯ ಭಾವನೆಯಿಂದ ಕೆಲಸ ಮಾಡಿದರೆ ಯಾವ ಮಟ್ಟಕ್ಕೆ ತಲುಪಬಹುದು ಅಂತ ಹೇಳೋದಕ್ಕೆ ಒಂದು ಸಣ್ಣ ಉದಾಹರಣೆ. ಮಂಗಳೂರಿಂದ ಸುಮಾರು 40 ಕಿಲೋಮೀಟ್ರ್ ದೂರದಲ್ಲಿ ವಿಟ್ಲ ಎಂಬ ಶಾಲೆ ಇದೆ. ಅಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ನಾವೀಗ ಏನಾದರೂ ಕೆಲಸ ಎಕ್ಸ್ಟ್ರಾ ಹೇಳಿದ ತಕ್ಷಣ ಅಯ್ಯೋ ನಮಗೆ ಕಷ್ಟ ಆಗುತ್ತೆ. ಆದರೆ 1952ರಲ್ಲಿ ಅಲ್ಲಿಯ ಹೆಡ್ ಮಾಸ್ಟರ್ ಆಗಿದ್ದಂಥ ನಾರಾಯಣ್ ಶೆಟ್ಟಿ ಅವರು ಬಡತನದಿಂದಾಗಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಎಂಬ ಕಾರಣಕ್ಕೆ ಶಾಲಾ ಅವಧಿ ಮುಗಿದ ಬಳಿಕ ಪ್ರತಿಯೊಬ್ಬರ ಮನೆಗೆ ಹೋಗಿ ಪ್ರತಿ ಅಂಗಡಿಗೆ ಹೋಗಿ ಹಣ ಸಹಾಯ ಕೇಳ್ತಾಯಿದ್ರು. ಆಮೇಲೆ ಆ ಹಣ ಸಹಾಯದಿಂದ ಮತ್ತು ಸ್ಕೂಲಿನ ಎಲ್ಲ ಟೀಚರ್ಸ್ಗಳು ಸಹಿತ ತಮ್ಮ ಸಂಬಳದಿಂದ ಸಹಿತ ಕಾಂಟ್ರಿಬ್ಯೂಷನ್ ಕೊಟ್ಟು ಅಲ್ಲಿ ಬಡ ಮಕ್ಕಳಿಗೆ ಸ್ವಯಂ ಸೇವಕರಾಗಿಯೇ ಅಡುಗೆ ಮಾಡಿ ದಿನಕ್ಕೆ 40ರಿಂದ 50 ಜನರಿಗೆ ಉಚಿತವಾಗಿ ಊಟ ಹಾಕ್ತಿದ್ರು. ಅಂದರೆ ಖಂಡಿತವಾಗಿಯೂ ಆ ಕಾರಣಕ್ಕಾಗಿಯೇ ಆಗ 60ರ ದಶಕದಲ್ಲಿ ಆ ಹೆಡ್ ಮಾಸ್ಟರಿಗೆ ಉತ್ತಮ ಶಿಕ್ಷಕ ರಾಜ್ಯ ಪ್ರಶಸ್ತಿ ಅವರನ್ನು ಹುಡುಕಿಕೊಂಡು ಬಂದಿತ್ತು. ನಮ್ಮ ಆ ಶಾಲೆಯ ಬಗ್ಗೆ ಇನ್ನೊಂದು ಖಂಡಿತವಾಗಿಯೂ ಹೇಳಲೇಬೇಕು. ಅಲ್ಲಿ ಈಗ 18 ಜನ ಪಾರ್ಟ್ ಟೈಮ್ ಟೀಚರ್ಸ್ ಇದ್ದಾರೆ. ಆ 18 ಜನ ಪಾರ್ಟ್ ಟೈಮ್ ಟೀಚರ್ಸ್ಗಳನ್ನು ಎಲ್ಲರ ಸಂಬಳವನ್ನು ಊರಿನವರೇ ಭರಿಸ್ತಾ ಇದ್ದಾರೆ. ಅಲ್ಲದೆ ಇನ್ನೂ ಒಂದು ವಿಶೇಷ ಅಂತ ಹೇಳಿದರೆ, ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ಪ್ರಾಥಮಿಕ ಶಾಲೆ, ಸರ್ಕಾರಿ ಪ್ರಾಥಮಿಕ ಶಾಲೆ ಮುಚ್ಚುತ್ತಿದೆ. ಆದರೆ ನಮಗೆ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ, ಆ ಶಾಲೆಯಲ್ಲಿ ಮಾತ್ರ ಪ್ರತಿ ವರ್ಷ
ಅಡ್ಮಿಷನ್ ಜಾಸ್ತಿ ಆಗ್ತಾ ಇದೆ. ಅಲ್ಲದೆ ಅಲ್ಲಿಯ ಮಕ್ಕಳಿಗೆ ತೊಂದರೆ ಆಗಬಾರ್ದು, ದೂರ ಇದ್ದವ್ರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಊರಿನವರೇ ಮಕ್ಕಳಿಗೆ ಶಾಲೆ ಬರಲಿಕ್ಕೆ ಒಂದು ಮಿನಿ ಬಸ್ನ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ. ಆತ್ಮೀಯರೇ, ವಿದ್ಯಾ ಬೋಧನೆ ಬೇರೆ, ವಿದ್ಯಾದಾನ ಬೇರೆ. ನೀವು ವಿದ್ಯಾದಾನ ಅಂತ ನೋಡಬೇಕು ಅಂತಿದ್ದರೆ ಖಂಡಿತವಾಗಿಯೂ ಮಂಗಳೂರಿನ ಸಮೀಪ ಅಳಿಕೆ ಎಂಬ ಸತ್ಯಸಾಯಿ ವಿದ್ಯಾಸಂಸ್ಥೆ ಇದೆ. ಅಲ್ಲಿ ಒಂದು ಸಲ ಹೋಗಿ ನೀವು ನೋಡಬೇಕಾಗ್ತದೆ. ಖಂಡಿತವಾಗಿಯೂ ಎಲ್ಲ ಟೀಚರ್ಸ್ಗಳು ಆ ವಿದ್ಯಾಸಂಸ್ಥೆಗೆ ಹೋಗಲೇಬೇಕು. ಅಲ್ಲಿ ಯಾವುದೇ ಲಕ್ಸುರಿಯಸ್ ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಇರೋದಿಲ್ಲ. ಆದರೆ ಆ ಶಾಲೆ ಇಡೀ ರಾಷ್ಟ್ರಮಟ್ಟದಲ್ಲಿ ಫೇಮಸ್ ಆಗಿದೆ. ಅವ್ರದ್ದೇ ಆದ PUC ಸೇರಬೇಕು ಅಂತಂದರೆ ಅವ್ರದ್ದೇ ಆದ ಒಂದು ಎಕ್ಸಾಮ್ ಮಾಡ್ತಾರೆ. ಆ ಎಕ್ಸಾಮ್ನಲ್ಲಿ ಯಾರೆಲ್ಲ ಹೈಯೆಸ್ಟ್ ಮಾರ್ಕ್ಸ್ ತಗೋತಾರ ಅವರನ್ನೇ ಸಿಲೆಕ್ಟ್ ಮಾಡ್ತಾರೆ. ಆ ಸಿಲೆಕ್ಟ್ ಮಾಡಿದ ಬಳಿಕ ಆ ಮಕ್ಕಳು ಫೀಸ್ ಕಟ್ಟಬೇಕಾಗಿಲ್ಲ, ಎಕ್ಸಾಮಿನೇಷನ್ ಫೀಸ್ ಕಟ್ಟಬೇಕಾಗಿಲ್ಲ, ಡೊನೇಷನ್ ಕಟ್ಟಬೇಕಾಗಿಲ್ಲ, ಅಕೊಮಡೇಷನ್ ಫೀಸ್ ಕಟ್ಟಬೇಕಾಗಿಲ್ಲ. ಡಿವೈಡಿಂಗ್ ಸಿಸ್ಟಮಲ್ಲಿ ಊಟದ ಖರ್ಚು ಮಾತ್ರ ನೋಡಿಕೊಂಡ್ರೆ ಸಾಕು. ಆದರೆ ಅಲ್ಲಿ ಯಾವ ರೀತಿಯಲ್ಲಿ ಟೀಚಿಂಗ್ ಮಾಡ್ತಾ ಇದ್ದಾರೆ ಅಥವಾ ಒಂದು ವಿದ್ಯಾರ್ಥಿಯ ಏಳಿಗೆಯನ್ನು ಯಾವ ರೀತಿಯಲ್ಲೂ ಕಲ್ಪನೆ ಮಾಡ್ಕೊಂಡು ನೋಡ್ತಾ ಇದ್ದಾರೆ, ಅಲ್ಲಿಯ ಟೀಚರ್ಗಳ ಡೆಡಿಕೇಶನ್ ಹೇಗಿದೆ ಅಂತ ಕೇಳಿದರೆ, ಯಾವುದೇ ವಿದ್ಯಾರ್ಥಿ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟು ಯಾವುದೇ ಸಮಯದಲ್ಲಿ ಅವ್ರು ಏನಾದರೂ ಪ್ರಶ್ನೆ ಕೇಳಿದರೆ ಆ ವಿದ್ಯಾರ್ಥಿಗೆ ಮನ ಮುಟ್ಟುವ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ಉತ್ತರನ್ನು ಹೇಳಿ ಅವನನ್ನು ತೃಪ್ತಿಪಡಿಸ್ತಾಯಿದ್ರು. ಆದ ಕಾರಣವೇ ಈಗ ರ್ಯಾಂಕ್ ಲಿಸ್ಟ್ ಬರ್ತಾ ಇಲ್ಲ. ರ್ಯಾಂಕ್ ಲಿಸ್ಟ್ ಬರುವಂಥ ಸಂದರ್ಭದಲ್ಲಿ ಆ ವಿದ್ಯಾಸಂಸ್ಥೆಗೆ ಪ್ರತಿ ವರ್ಷ 3 ರಿಂದ 4 ರ್ಯಾಂಕ್ ಖಂಡಿತವಾಗಿಯೂ ಬರ್ತಾಯಿತ್ತು. ಆಮೇಲೆ ಒಂದು ವರ್ಷ ಆ ಸಂದರ್ಭದಲ್ಲಿ CETಯಲ್ಲಿ ಮೆಡಿಕಲ್ಲಿದ್ದು ಫಸ್ಟ್ ರ್ಯಾಂಕ್ ಅಲ್ಲಿಯ ಸ್ಟೂಡೆಂಟಿಗೆ ಬಂದಿತ್ತು, ಎಂಜಿನಿಯರಿಂಗ್ ಫಸ್ಟ್ ರ್ಯಾಂಕ್ ಸಹಿತ ಅಲ್ಲಿಯ ಸ್ಟೂಡೆಂಟಿಗೆ ಬಂದಿತ್ತು. ಅಲ್ಲಿಯ ಟೀಚರ್ಸ್ಗಳ ಡೆಡಿಕೇಶನ್ನಿಂದಾಗಿಯೇ ಅಲ್ಲಿ ಕಲಿತ ಸುಮಾರು 60% ಸ್ಟೂಡೆಂಟ್ಸ್ಗಳು ವಿದೇಶಗಳಲ್ಲಿ ಇದ್ದು ಅತ್ಯಂತ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಈಗ ಹಿಂದಿನ ಕಾಲದಲ್ಲಿ ಗುರುಗಳನ್ನು ಯಾವ ರೀತಿ ನೋಡ್ತಾ ಇದ್ದರು? ಒಬ್ಬ ವಿದ್ಯಾರ್ಥಿಗೆ ಗುರುಗಳು ನೇರವಾಗಿ ವಿದ್ಯೆಯನ್ನು ಕಲಿಸದಿದ್ದರೂ ಸಹಿತ ನನಗೆ ಗುರು ಕಾಣಿಕೆ ಕೊಡು ಅಂತ ಅಂದ ತಕ್ಷಣ ಆ ವಿದ್ಯಾರ್ಥಿ ಏಕಲವ್ಯ ತನ್ನ ಬೆರಳನ್ನೇ ಕತ್ತರಿಸಿಕೊಟ್ಟ. ಹಿಂದಿನ ವಿದ್ಯಾರ್ಥಿಗಳು ಆಗ ಸ್ವಾಗತ ಮಾಡುವಾಗ ಹೇಳಿದರು, ಗುರು ವಿಷ್ಣು, ಗುರು ಬ್ರಹ್ಮ, ಗುರು ವಿಷ್ಣು, ಒಂದು ಸೆಕೆಂಡ್, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ಶ್ರೀ ಗುರವೇ ನಮಃ ಅಂತ ಹೇಳ್ತಿದ್ರು. ಆದರೆ ಈಗಿನ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ಗುರವೇ ನೀನು ಏನು ಮಹಾ ಅಂತ ಕೇಳ್ತಾರೆ. ಸಕ್ಸಸ್ಫುಲ್ ಪರ್ಸನ್ ಅಂದರೆ ಯಾರು? ಯೂಸ್ಫುಲ್ ಪರ್ಸನ್ ಅಂದರೆ ಯಾರು? ಸಮಾಜದಿಂದ ಎಲ್ಲವನ್ನ ಪಡ್ಕೊಳ್ಳುವವನು ಸಕ್ಸಸ್ಫುಲ್ ಪರ್ಸನ್. ಆದರೆ ಸಮಾಜಕ್ಕೆ ಎಲ್ಲವನ್ನ ಕೊಡುವವನು ಯೂಸ್ಫುಲ್ ಪರ್ಸನ್. ಈ ಸಮಾಜಕ್ಕೆ ಎಲ್ಲವನ್ನೂ ಕೊಡುವಂತಹ ಈ ಎಲ್ಲ ಶಿಕ್ಷಕರು ಯಾವತ್ತೂ ಯೂಸ್ಫುಲ್ ಪರ್ಸನ್ ಆಗಿದ್ದರು, ಈಗಲೂ ಆಗಿದ್ದಾರೆ, ಹಾಗೂ ಮುಂದೆನೂ ಅವರು ಆಗಿರ್ತಾರೆ ಎಂಬ ಭರವಸೆ ಖಂಡಿತ ಇದೆ. ಕರ್ನಾಟಕ ಪ್ರೆಸ್ ಕ್ಲಬ್ ಮತ್ತು ಶಿಕ್ಷಣ ಪರಿಷತ್ ಇಂತಹ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಹಮ್ಮಿಕೊಳ್ಳಿ ಅಂತೇಳಿ ಆಶಿಸ್ತೇನೆ. ನಾನು ನಿಮಗೆ ಒಂದು ಸಣ್ಣ ಪಾರ್ಟ್ ಟೈಮ್ ಲೆಕ್ಚರರ್ ಆಗಿದ್ದೆ. ಹಾಗಾಗಿ ಇಂಥ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನನಗೆ ತುಂಬ ಖುಷಿ ತಂದಿದೆ ಮತ್ತು ನನಗೆ ಈ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟ ಎಲ್ಲ ಸಂಘಟಕರಿಗೂ ವಂದಿಸ್ತೇನೆ. ಇನ್ನೊಮ್ಮೆ
ಪ್ರಶಸ್ತಿ ಸ್ವೀಕರಿಸಿದ ಎಲ್ಲ ಶಿಕ್ಷಕರಿಗೂ ವಂದಿಸಿ ಅವಕಾಶಕ್ಕಾಗಿ ನಮಸ್ಕಾರ. ತುಂಬ ಒಳ್ಳೆ ಮಾತುಗಳನ್ನು ಹೇಳಿದ್ರು ಸರ್. ಸನ್ಮಾನ್ಯ ಶ್ರೀ ಶುಭವೀರ್ ಜೈನ್ ಬೀರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಭಾಷಣ ಸನ್ಮಾನ್ಯ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ದಯವಿಟ್ಟು ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ ಸರ್. ವೇದಿಕೆ ಮೇಲಿನ ಸ್ನೇಹಿತರೆ ಮತ್ತು ಕೆಳಗಡೆ ಕೂತಿರ್ತಕ್ಕಂಥ ಸ್ನೇಹಿತರೆ, ಇಲ್ಲಿ ಇಂಥ ಸಂದರ್ಭದಲ್ಲಿ ಇಷ್ಟು ಒಳ್ಳೆಯ ಸಂದರ್ಭದಲ್ಲಿ ಮಾತಾಡೋದಕ್ಕೆ, ಭಾಷಣ ಮಾಡೋದಕ್ಕೆ ಭಾಳ ಅನಾನುಕೂಲ ಮತ್ತು ನನಗೆ ನಾಚಿಕೆ ಆಗ್ತದೆ, ಆಗೋದಿಲ್ಲ. ಯಾಕಂತಂದರೆ ನಾನು ಬಹುಶಃ ಬಹಳಷ್ಟು ಕಡೆಗೆ ಈ ಈ ಈ ಈ ಸನ್ನಿವೇಶವನ್ನು ಎದುರಿಸಿದ್ದೇನೆ. ಅಂದರೆ ನಾನು ಶಿಕಾಗೋದಲ್ಲಿ ಇದನ್ನು ಮಾತಾಡಿದೆ, ಏನು ಈ ದಿವಸದ ಟೀಚರ್ಸ್ ಡೇ ದಿವಸದ ಈ ಸಂದರ್ಭವನ್ನು ನಾನು ಮಾತಾಡಿದಾಗ ಆಮೇಲೆ ನಾನು ಹೇಳಿದೆ, ನಾವು ಟೀಚರ್ಸ್ ಡೇ ಅಂತೇಳಿ ಹೇಗೆ ನೆನೆಸ್ತೇವೆ, ಏನು ನೆನೆಸ್ತೇವೆ ಅಂಥೇಳಿ ಎಲ್ಲ ಹೇಳಿ ಇದನ್ನು ಮಾಡಿ ಹೋದರೆ ಎಷ್ಟು ಇಡೀ ಇನ್ನೂ ತನಕ ಬಂದಿರಲಿಲ್ಲ ಇದು ಪತ್ರಿಕೆಗಳಲ್ಲೆಲ್ಲ. ಎಷ್ಟು ಸಂತೋಷಪಟ್ಟರು ಅಂತೇಳಿ ತಂದರೆ, ಅರೇ ಹೀಗೆಲ್ಲ ಮಾಡೋದುಂಟು ಒಬ್ಬ ಟೀಚರಿಗೆ ಅಂಥೇಳಿ ಭಾಳ ಸಂತೋಷಪಟ್ಟರು. ಆಮೇಲೆ ಅಲ್ಲಿ ನನ್ನ ಕ್ಲಾಸ್ನಲ್ಲಿ ಸುಮಾರು ಎಷ್ಟು 17 ಹುಡುಗರಿದ್ದರು. 17 ಹುಡುಗರಿದ್ದರೆ ನಾನು ಮಾತಾಡಿದೆ ಏನು ಅಂತಂದರೆ, ನಾವು ಟೀಚರ್ಸ್ಗೆ ಯಾಕೆ ಎಷ್ಟು ಗೌರವ ಕೊಡ್ತೇವೆ ಮತ್ತು ಟೀಚರ್ ನಮ್ಮ ಜೀವನದಲ್ಲಿ ಹೇಗೆ ಎಷ್ಟೆಷ್ಟರ ಮಟ್ಟಿಗೆ ನಮಗೆ ನಮ್ಮ ಜೀವನವನ್ನು ಸುಧಾರಿಸ್ತಾನೆ, ನಮ್ಮ ಜೀವನವನ್ನು ರಿಪೇರಿ ಮಾಡ್ತಾನೆ, ನಮ್ಮ ಜೀವನದ ಮೇಲೆ ಪ್ರಭಾವ ಬೀರ್ತಾನೆ ಅನ್ನೋದನ್ನೆಲ್ಲ ಹೇಳಿದಾಗ, ಅದು ಬಿಡಿ ಯಾಕೆ ಹೇಳಿತ್ತಂದರೆ ಅಮೇರಿಕಾದಂಥ ದೇಶ ಆ ದಿವಸ ಸಾಯಂಕಾಲವೇ ಪತ್ರಿಕೆಗಳಲ್ಲಿ ಇದೆಲ್ಲ ಬಂದು ಏನು ಹೀಗೆಲ್ಲ ಇದೆಯಂತೆ ಇಂಡಿಯಾದಲ್ಲಿ. ಅಂದರೆ ಇದು ಎಷ್ಟು ಆಶ್ಚರ್ಯಕರವಾದಂಥ ಸಂಗತಿಯಾಗಿ ಅವರಿಗೆ ಗೊತ್ತಾಗ್ಬಿಡ್ತು ಅಂತಂದರೆ, ಏನು ಹೀಗೆಲ್ಲ ಮಾಡ್ತಾರಲ್ಲ ಅಂತ. ಆಮೇಲೆ ಮಾರನೇ ದಿವಸ ಮತ್ತೆ ಬೇರೆ ಕಡೆಗೆಲ್ಲ ಇದ್ರ ಮಾಡಿದಾಗ ಎಷ್ಟು ಸಂತೋಷಪಟ್ಟರು ಟೀಚರ್ಸ್ ಬಗ್ಗೆ ಇಷ್ಟು ಗಮನ ಕೊಟ್ಟಾಗ ಅಂತೇಳಿ ಅನಿಸ್ಕೊಂಡು ನನಗೆ ಭಾಳ ಸಂತೋಷವಾಯಿತು. ನಮ್ಮಲ್ಲಿ ಅದೇ ರೀತಿಯಲ್ಲಿ ನಾವು ಕೂಡ ಹಾಗೆ ಫೀಲ್ ಮಾಡ್ಕೊಳ್ತಾ ಇದ್ದೀವಿ. ಅಧ್ಯಾಪಕರ ಬಗ್ಗೆ, ಅಧ್ಯಾಪಕರು ಅಂತೇಳಿತ್ತಂದ್ರೆ ಭಾಳ ಕೀಳಾದಂಥ ಮನಸ್ಸಿನಿಂದ ನಾವು ನೋಡ್ತಾ ಇಲ್ಲ. ಇದು ಸಹಜ. ನನಗೆ ಭಾಳ ಸಂತೋಷ. ಅಧ್ಯಾಪಕರನ್ನು ಭಾಳ ಗೌರವದಿಂದ ನೋಡ್ತಾ ಇದ್ದೇವೆ, ಪ್ರೀತಿಯಿಂದ ನೋಡ್ತಾ ಇದ್ದೇವೆ. ಆಮೇಲೆ ಅವ್ರಿಗೆ ನಾವು ಕೊಡಬೇಕಾದಂಥ ಏನೇನು ಗೌರವ ಇತ್ತು ಆ ಎಲ್ಲ ಗೌರವದ ಮೂಲಕ ಅವರಿಗೆ ರೆಸ್ಪೆಕ್ಟ್ ಮಾಡ್ತಾಯಿದ್ದೀವಿ ಅನ್ನೋದು ಭಾಳ ಸಂತೋಷಕರವಾದಂಥ ಸಂಗತಿ. ಅದನ್ನು ನಾವು ಪ್ರತಿ ವರ್ಷವೂ ಕೂಡ ಮಾಡಬೇಕು. ಮಾಡಿದರೆ ನಮಗೆ ಭಾಳ ಅದ್ಭುತ. ಯಾಕಂತಂದರೆ ನೋಡಿ, ನಮ್ಮ ದೇಶದಲ್ಲಿ ನಮ್ಮಲ್ಲಿರುವಂಥದ್ದು ಒಂದು ಭಾಷೆ ಎಷ್ಟು ಶ್ರೀಮಂತವಾಗಿದೆ ನಮ್ಮ ಭಾರತದಲ್ಲಿ ಅಂತ ಹೇಳತ್ತಂದರೆ, ಒಂದು ಭಾಷೆ ಹುಟ್ಟೋದು, ಸೃಷ್ಟಿಯಾಗೋದು, ಬೆಳೆಯೋದು
ಎಷ್ಟೆಷ್ಟು ಕಷ್ಟ ಇಲ್ಲ. ನಿಮಗೆ ಆಶ್ಚರ್ಯವಾಗ್ತದೆ ಏನು ಅಂತಂದರೆ ನಮ್ಮ ಭಾಷೆ ಹೇಗೆ ಹುಟ್ಟುತ್ತಿರ್ತದೆ ಅಂತೇಳಿ ಅನ್ನೋದಕ್ಕೆ ಹೇಳ್ತೀನಿ. ನಾವು ಸ್ಕೂಲ್ನಲ್ಲಿ ಮಾತಾಡ್ತೀವಿ, ಸ್ಕೂಲ್ನಲ್ಲಿ ಮಾತಾಡಿ ಆಮೇಲೆ ಅದನ್ನು ಇಟ್ಬಿಟ್ಟು ಮತ್ತೆ ಬೇರೆ ಕಡೆ ಹೋದಾಗ ಆ ಸ್ಕೂಲ್ನಲ್ಲಿ ಎಷ್ಟು ನೋಡಿ, ಸ್ಕೂಲ್ನಲ್ಲಿ ಒಂದು ನಾವು ಮಾತಾಡಿ ಆ ಮಾತನ್ನು ನಾವು ಕೇಳಬೇಕು ಅಂತಂದರೆ ನಾವು ಕೇಳಿದಾಗ ಅಥವಾ ನಾವು ಇದನ್ನು ಮಾಡಿದಾಗ ಎಷ್ಟು ಸಂತೋಷ ಆಗ್ತದೆ ಅಂತಂದರೆ, ಈ ಸ್ಕೂಲ್ನಲ್ಲಿ ಇರ್ತದಲ್ಲ, ಸ್ಕೂಲ್ನಲ್ಲಿ ಮಾತಾಡಿದಾಗ ಒಬ್ಬ ಟೀಚರು ಒಂದು ಸಲ ಏನಾದರೂ ಮಾತಾಡಿದ ಅಂತಂದರೆ ಅದನ್ನು ನಾವು ಕೇಳಿಸ್ಕೊಂಡು ಅದನ್ನು ನಾವು ಬಂದು ತಾಯಿಗೆ ಹೇಳಿದರೆ ಒಂಥರ ಹೇಳ್ತೇವೆ. ತಾಯಿ ಬಿಟ್ಟು ಆಮೇಲೆ ಅದನ್ನೇ ಆ ಕಥೆನೇ ನಮ್ಮ ಫ್ರೆಂಡ್ ಕೇಳಿದರೆ ಅವನಿಗೊಂಥರ ಹೇಳ್ತೇವೆ, ಅದೇ ಕತೆ. ಆಮೇಲೆ ಅದೇ ಕತೆ ಹೆಣ್ಮಕ್ಳು ಇದ್ದಿದ್ರೆ ಅವ್ರಿಗೊಂಥರ ಹೇಳ್ತೇವೆ. ಗಂಡು ಮಕ್ಕಳಿದ್ರೆ ಬರೀ ಗಂಡು ಮಕ್ಕಳು ಇದ್ದರೆ ಒಂಥರ ಹೇಳ್ತೇವೆ ಕಥೆಯನ್ನು. ಅಂದರೆ ಒಂದು ಕಥೆಯನ್ನು ನಾವು 15-20 ಸಲ ಕಥೆಯಾಗಿ ಹೇಳಬಹುದು ಅಂತಂದರೆ ನಮ್ಮ ಸೃಜನಶೀಲತೆ ಎಷ್ಟು ಬೆಳೀತದೆ ನೋಡಿ. ಒಂದು ಕಥೆಯನ್ನು ಟೀಚರ್ ಹೇಳಿದಾಗ ಅದನ್ನು ನಾನು ಬಂದು ನನ್ನ ಸ್ನೇಹಿತರಿಗೆ ಹೇಳ್ತೀನಿ. ಅವನು ನನ್ನ ಸ್ನೇಹಿತ ಇನ್ನೊಂದು ಥರ ಹೇಳ್ಕೊಳ್ತಾನೆ, ತಂದು ಏನೇನೋ ಸೇರಿಸ್ಕೊಳ್ತಾನೆ, ಅದರಲ್ಲಿ ನಾ ಏನೇನೋ ಸೇರಿಸ್ಕೊಳ್ತೀನಿ. ಜಗತ್ತಿನಲ್ಲಿ ಇಡೀ ಇದರಲ್ಲಿ ಕಥೆಗಳನ್ನು ಹೇಳೋದಕ್ಕೆ ನಮ್ಮ ದೇಶದಷ್ಟು ಸೃಜನಶೀಲವಾದ ದೇಶ ಇನ್ನೊಂದಿಲ್ಲ. ಅಷ್ಟು ಕಥೆ ಸೃಷ್ಟಿ ಮಾಡ್ತೇವೆ ನಾವು ಒಂದು ಇದು ಮಾಡುವಾಗ. ಆಮೇಲೆ ನಾವು ಒಂದು ಕಥೆಯನ್ನು ಹೇಳಿದ ಮೇಲೆ ಆ ಕಥೆಯನ್ನು ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಕೊನೆಯ ಪಕ್ಷ ಅದು ಒಂದು 10-12 ಸಲ ಚೇಂಜ್ ಆಗಿರ್ತದೆ, ಬದಲಾಗಿರ್ತದೆ. ಇಡೀ ಇಂಡಿಯಾ ದೇಶದಲ್ಲಿ ಎಷ್ಟು ಕಥೆ ಸೃಷ್ಟಿಯಾಗ್ತಾವ್ರೆ. 82 ಲಕ್ಷ ಕಥೆಗಳು ಇಂಡಿಯಾದ ಕಥೆಗಳಿದ್ದಾವೆ. ಅಂದರೆ ನಮ್ಮ ದೇಶ ಕಥೆಗಳನ್ನು ಯಾವ ರೀತಿಯಲ್ಲಿ ಸೃಷ್ಟಿ ಮಾಡ್ತಿರ್ಬೋದು ಅಂತ ತಿಳ್ಕೊಳ್ಳಿ ನೀವು. ಸೊ ನಮ್ಮಲ್ಲಿ ಎಷ್ಟು ಕಥೆಗಳಿದ್ದಾವೆ ಅಂತೇಳಿ ಅಂತಂದಾಗ 88 ಲಕ್ಷ ಅಂತ ಹೇಳ್ತೇವೆ, 82 ಲಕ್ಷ ಅಂತ ಹೇಳ್ತೇವೆ, 2 ಲಕ್ಷ ಅಂತ ಹೇಳ್ತೇವೆ, 4 ಲಕ್ಷ ಅಂತ ಹೇಳ್ತೇವೆ, ಏನಾದರೂ ಹೇಳಿ ಅದು ಏನಿದ್ರೂ ಕೂಡ